ಇನ್ನ ಒಂದ್ 2, 3 ಪ್ಲಾಸ್ಟಿಕ್ ಡಬ್ಬ ಆಯ್ತು. ಅದು ಕೂಡ ಮಾವಿನಕಾಯಿ ಮಜ್ಜಿಗೆ ತಂಬ್ಳಿ ಮಾಡಿ ನಂಗಂತೂ ತುಂಬಾ 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 ಇಷ್ಟ ಆಯ್ತು. ನಾನು ಟ್ಯಾಗ್ ಮಾಡಿರ್ತೀನಿ ಆಯ್ತಾ. ಕಾಂಬಿನೇಷನ್ ಅಲ್ಲಿರುವಂತ ಕೂಡಲೇನೇನದೆ ನನ್ನನ್ನ ಬೇಡ ಮಗ್ನೆ ನಿನ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳ್ಬೆಳಿಗ್ಗೆನೆ ಇವತ್ತು ನಾನು ಕ್ಲೀನಿಂಗ್ ಕೆಲ್ಸನ ಶುರು ಮಾಡ್ಕೊಂಡಿದ್ದೆ. ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ಟೀಲ್ ಡಬ್ಬ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಇದೇನಂತಂದ್ರೆ ಎಲ್ಲ ಸಾಮಗ್ರಿಗಳನ್ನ ಹಾಕಿಡುವಂತಹ ಡಬ್ಬ ಆಯ್ತಾ. ಇದ್ರದ್ದು ಲಿಂಕ್ ಬೇಕಂತಂದ್ರೆ ನಾನು ಕೊಟ್ಟಿರ್ತೀನಿ. ಈ ಸ್ಟೀಲ್ ಡಬ್ಬದ ಲಿಂಕ್ ಎಲ್ಲಾನು ನಿಮ್ಗೆ ಒಂದೇ ಸೈಜಿನ್ ಬೇಕು ಅಂದ್ರೂ ಕೂಡ ಕೊಟ್ಟಿರ್ತೀನಿ ಆಯ್ತಾ. ಸ್ಟೀಲ್ ಡಬ್ಬ ಎಲ್ಲ ಚೆನ್ನಾಗಿ ಒಣಗಿತ್ತು. ನಾನು ಇವಾಗ ಎಲ್ಲ ತಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇನ್ನ ಒಂದ್ 2, 3 ಪ್ಲಾಸ್ಟಿಕ್ ಡಬ್ಬ ಆಯ್ತು. ಅದು ಕೂಡ ವಾಶ್ ಮಾಡಿ ಒಣ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಅಷ್ಟೇನೆ. ಪ್ಲಾಸ್ಟಿಕ್ ಬಾಟಲ್ ಅನ್ನ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಡಬಾರ್ದು, ಅದ್ರದ್ದು ಸ್ಮೆಲ್ ಬಂದ್ಬಿಡ್ತದೆ. ಇನ್ನ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಲಿಕ್ಕಿತ್ತು ನನ್ಗೆ. ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದಿದ್ ನಂತರ ಕೈ ಕಾಲೆಲ್ಲ ತೊಳೆದು ನಾನಿಲ್ಲಿ ಸ್ಟೀಲ್ ಡಬ್ಬನ ಒರೆಸ್ತಾ ಇದ್ದೀನಿ ಒಂದ್ ಬಟ್ಟೆಯಿಂದ. ಚೆನ್ನಾಗಿ ಒಣಗಿತ್ತು, ಆದ್ರೂನು ಕೂಡ ಇನ್ನೊಮ್ಮೆ ಒಂದು ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ, ಎಲ್ಲಾದ್ರೂ ಒಂದು ಡ್ರಾಪ್ ನೀರಿದ್ರೆ ಅಂತ ಹೇಳಿ. ಇದೇನಂತಂದ್ರೆ ಒಂದು ಮೆಣಸಿನ ಡಬ್ಬ, ಇನ್ನ ಒಂದು ಸಕ್ಕರೆ ಡಬ್ಬ ಈ ತರ ಆಯ್ತಾ. ಉದಿನ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ ಮತ್ತೆ ಈ ತೊಗರಿ ಬೇಳೆ ಇಂಥದ್ದೆಲ್ಲ ಹಾಕಿಡ್ತೀನಿ. ಈ ಬಾರಿ ಏನಂತಂದ್ರೆ ಜಾಸ್ತಿ ಸಾಮಗ್ರಿ ಇರ್ಲಿಲ್ಲ. ಕೆಲವೊಂದು ಜಾಸ್ತಿ ಇತ್ತು, ಕೆಲವೊಂದು ಸ್ವಲ್ಪ ಸ್ವಲ್ಪ ಇತ್ತು. ಈ ಜೀರಿಗೆ, ಸೋಂಪು ಇಂಥದಕ್ಕೆಲ್ಲ, ಗರಂ ಮಸಾಲಕ್ಕೆಲ್ಲ ಒಂದು ಡಬ್ಬ ಈ ತರ. ನನ್ಗೆ ಗೊತ್ತಾಗ್ತದೆ ಯಾವ ಡಬ್ಬ ಯಾವ್ದು ಅಂತ. ಡಬ್ಬ ನೋಡೇನೆ ನಾನು ಕಂಡಿಡಿತೀನಿ. ಹಂಗಾಗಿ ನಾನು ಇದ್ರ ಮೇಲೆ ಅಂದ್ರೆ ಏನೆಲ್ಲ ಹಾಕಿಟ್ಟಿದೀನಿ ಅಂತ ನಾನೇನು ಬರಿತಾ ಇಲ್ಲ ಪೆನ್ ಅಲ್ಲಿ. ಡಬ್ಬನ ಇವಾಗ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಕಪಾಟ್ ಕೂಡ ಕ್ಲೀನ್ ಮಾಡಿ ಆವಾಗ್ಲೇನೆ ನಾನು ಪೇಪರ್ ಎಲ್ಲ ಹಾಕಿಟ್ಟಿದ್ದೆ. ತುಂಬಾ ಚಂದ ಕಾಣಿಸ್ತಾ ಇತ್ತು. ಇವತ್ತು ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಮಜ್ಜಿಗೆ ತಂಬ್ಳಿ ಮಾಡ್ತಾ ಇದ್ದೆ. ಇಲ್ಲಿ ನಾನು ಫ್ರೈ ಮಾಡೋದಕ್ಕೆ ಹಾಕಿದ್ದೆ. ಈ ಕಡೆ ಪ್ಲೇಟ್ ಅಲ್ಲಿ ನಾನು ತೆಂಗಿನ ತುರಿ, ಮಾವಿನಕಾಯಿನ ಸಿಪ್ಪೆ ತೆಗೆದು ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಮಾವಿನಕಾಯಿ ತುಂಬಾ ಹುಳಿ ಇತ್ತು, ಹಂಗಾಗಿ ಒಂದು ಚಿಕ್ಕ ಗಾತ್ರದ ಮಾವಿನಕಾಯಿ ಮಾತ್ರ ಹಾಕಿದೀನಿ. ಇನ್ನ ಒಂದಿತ್ತು ಹಂಗೆ ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ. ಇಲ್ಲಿ ನಾನು ಒಂದು ಈ ಒಗ್ಗರಣೆ ಹುಟ್ಟಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, 1/4 ಸ್ಪೂನು ಅಲ್ಲ ಅದಕ್ಕಿಂತನೂ ತುಂಬಾ ಕಡಿಮೆ ಜೀರಿಗೆ, ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಮೊಸರನ್ನ ಈ ತರ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮಜ್ಜಿಗೆ ಮಾಡ್ತಾ ಇದ್ದೀನಿ ಆಯ್ತಾ. ಮಜ್ಜಿಗೆ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕಿದ್ದೀನಿ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು. ಇವಾಗ ನಾನು ಅದೇ ಮಿಕ್ಸಿ ಜಾರಿಗೆ ಮಾವಿನಕಾಯಿ, ನಾನು ಫ್ರೈ ಮಾಡಿದಂತಹ ಈರುಳ್ಳಿ, ಜೀರಿಗೆ ಮತ್ತೆ ಹಸಿಮೆಣಸಿನಕಾಯಿ, ಹಂಗೇನೆ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇವಿಷ್ಟನ್ನ ಹಾಕಿ ನಾನು ರುಬ್ಕೊಂಡ್ ಬರ್ತಾ ಇದ್ದೀನಿ. ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು. ಎಷ್ಟು ಅಂದ್ರೆ ನುಣ್ಣಗೆ ರುಬ್ಬೋದಕ್ ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ಬೇಕು. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕಿರುವಂತದ್ದು. ರುಬ್ಬಿದ್ದಾಗಿದೆ. ಇವಾಗ ನಾನೇನ್ ಮಜ್ಜಿಗೆ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದಲ್ವಾ, ಅದೇ ಪಾತ್ರೆಗೆ ಇದನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ಬೇಕು. ತೀರಾ ತೆಳವಾಗಿನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಈ ತಂಬ್ಳಿ ಹದಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಈ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬ್ಯಾಡ್ಗೆ ಮೆಣಸು, ಕರಿಬೇವು ಇಷ್ಟೇನೆ ಒಗ್ಗರಣೆಗೆ. ಇನ್ನೇನಿಲ್ಲ. ಮತ್ತೆ ಇದಕ್ಕೆ ಇಂಗೆಲ್ಲ ಸೇರಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಒಗ್ಗರಣೆ ಕೂಡ ರೆಡಿ ಆಯ್ತು. ನಾನು ತಂಬ್ಳಿಗೆ ಸೇರ್ಸಿದ್ದೀನಿ. ನೀವು ಕೂಡ ಒಮ್ಮೆ ಈ ಮಾವಿನಕಾಯಿ ಮಜ್ಜಿಗೆ ತಂಬ್ಳಿನ ಟ್ರೈ ಮಾಡಿ ಆಯ್ತಾ. ಬೇಸಿಗೆಗಾಲಕ್ಕಂತೂನು ತುಂಬಾ ಚೆನ್ನಾಗಿರ್ತದೆ ಈ ತರ ಊಟಕ್ಕೆ ಮಾಡ್ಕೊಂಡು ಊಟ ಮಾಡಿದ್ರೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನ್ಗೆ ಈ ರೆಸಿಪಿ ಯಾರು ಹೇಳಿದ್ರು ಅಂತ ನಂತರ ನಾನು ಮಾತಾಡಿದೀನಿ ಆಯ್ತಾ. ನಾನು ಕೂಡ ಈ ರೆಸಿಪಿ ಮಾಡಿದ್ದು ಮೊದಲನೇ ಬಾರಿಗಾಗಿತ್ತು. ನನ್ಗಂತೂ ತುಂಬಾ 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 ಇಷ್ಟ ಆಯ್ತು ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು 1 ಗಂಟೆ ಸುಮಾರು ಈ ತಂಬ್ಳಿನ ರೆಡಿ ಮಾಡಿದ್ದೆ. ಇನ್ನ ಸ್ವಲ್ಪ ಮಿಕ್ಕಿತ್ತು, ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ನಂತರ ರಾತ್ರಿ ಸ್ವಲ್ಪ ತಣ್ಣೀರಲ್ಲಿ ಇಟ್ಬಿಟ್ಟು ಅದನ್ನೇ ಊಟ ಮಾಡಿದ್ವಿ. ಊಟಕ್ಕೆ ಉಪ್ಪಿನಕಾಯಿ, ಹಪ್ಳ, ಅನ್ನ, ಮಾವಿನಕಾಯಿ ತಂಬ್ಳಿ, ಮತ್ತೆ ನಂಚ್ಕೊಳ್ಳೋದಕ್ ಪಲ್ಯ ಏನು ಕೂಡ ನಾನು ಮಾಡ್ಲಿಲ್ಲ. ಮಧ್ಯಾಹ್ನ 2 ಗಂಟೆ, ಇವಾಗ ತಾನೇ ಊಟ ಆಯ್ತು. ಹೆಂಗಾಗಿತ್ತು ರೀ ಊಟ? ಇವತ್ತು ಟೇಸ್ಟಿ ಆಗಿತ್ತಲ್ಲ. ನಮ್ಮ ಅಜ್ಜಿ ಮನೆ ಅತ್ತೆ ಹತ್ರ ಕೇಳ್ಕೊಂಡು ಮಾಡಿದಂತಹ ಮಾವಿನಕಾಯಿ ಮಜ್ಜಿಗೆ ತಂಬ್ಳಿ ಆಯ್ತಾ. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟಿ ಆಗಿ ಬಂದಿತ್ತು, ತುಂಬಾ ಸಖತ್ತಾಗಿತ್ತು. ಇವತ್ತು ನಾನು ಯಾವಾಗ್ಲೂ ಬರೇ ಮಾವಿನಕಾಯಿ ತಂಬ್ಳಿ ಮಾಡ್ತಾ ಇದ್ದೆ, ಅದಕ್ಕೆ ಮಜ್ಜಿಗೆ ಸೇರಿಸ್ತಾ ಇರ್ಲಿಲ್ಲ. ಮಜ್ಜಿಗೆ ಸೇರಿಸಿದ್ರೆ ಅದ್ರದ್ದು ಟೇಸ್ಟೇ ಬೇರೆ ಆಯ್ತಾ. ತುಂಬಾ ಸೂಪರ್ ಆಗಿತ್ತು ಇವತ್ತು ಊಟ. ಉಪ್ಪಿನಕಾಯಿ, ಹಪ್ಳ ಅಷ್ಟೇ, ಮತ್ ಪಲ್ಯ ಏನ್ ಮಾಡೋದಕ್ಕೆ ಹೋಗ್ಲಿಲ್ಲ. ತಂಬ್ಳಿ ಊಟಕ್ಕೆ ಏನ್ ಮತ್ ಪಲ್ಯ ಬೇಕು ಅಂತ ಇರೋದಿಲ್ಲ, ಉಪ್ಪಿನಕಾಯಿ ಇದ್ರೆ ಸಾಕಾಗ್ತದೆ. ಈ ತರ ಊಟ ಮುಗಿಸಿದ್ದಾಯ್ತು. ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇದೆ. ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಗ್ರಾನೈಟ್ ಕಟಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಮನೆಗೆ ಗ್ರಾನೈಟ್ ಹಾಕ್ತಾ ಇದ್ದಾರೆ. ಅದ್ರದ್ದು ಕಟಿಂಗ್ ಸೌಂಡಿಗೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ.
2-3 ಡೇಸ್ ಆಯ್ತು ಇವಾಗ ಅವರು ಕೆಲಸನ ಸ್ಟಾರ್ಟ್ ಮಾಡಿ. ಇನ್ನ ಒಂದು ಸ್ವಲ್ಪ ದಿನ ಬೇಕಾಗಬಹುದು. ನಮ್ಮನೆ ಕಾಂಪೌಂಡ್ ಆಚೆನೆ ಆಯ್ತಾ, ಇಲ್ಲೇನೆ. ಇವಾಗ ಊಟಕ್ಕೆ ಸ್ಟಾಪ್ ಮಾಡಿದ್ರು ಇನ್ನೂ ಗೊತ್ತಿಲ್ಲ. ಕಟಿಂಗ್ ಮಾಡುವಾಗ ತುಂಬಾ ಜೋರಾಗಿ ಸೌಂಡ್ ಬರ್ತದೆ, ಹಾಗಾಗಿ ಸ್ವಲ್ಪ ಅಂದ್ರೆ ವಿಡಿಯೋ ಮಾಡಿ ಈ ತರ ಮಾತಾಡೋದಕ್ಕಾಗೋದಿಲ್ಲ. ಸಂಜೆ 6 ಗಂಟೆ 6:30ವರೆಗೂ ಕೆಲಸ ನಡೀತಾ ಇರ್ತದೆ. ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿರ್ತಾರೆ. ಹೋಟೆಲ್ ಹೆಂಗಿತ್ತು? ನಮ್ಮನೆಯವರು ಏನೋ ಕೆಲಸ ಮಾಡ್ತಾ ಕುಂತಿದ್ದಾರೆ, ಆನ್ಲೈನ್ ಕೆಲಸ ನಡೀತಾ ಇದೆ. ಹಂಗೆ ಮೀಶೋ ಇಂದ ಒಂದೆರಡು ಪ್ರಾಡಕ್ಟ್ ಬಂದಿದೆ ಇವಾಗ ತಾನೆ. ಅದ್ರದ್ದು ಕೂಡ ವಿಡಿಯೋ ಮಾಡಬೇಕು ನಾನು ಇವತ್ತು. ಯಾಕೋ ನನಗೆ ಸ್ವಲ್ಪ ರೆಸ್ಟ್ ಬೇಕಂತ ಅನಿಸ್ತಾ ಇದೆ. ರೀಸನ್ ಏನಂತಂದ್ರೆ ಇವತ್ತು ಕಿಚನ್ ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು, ಹಾಗಾಗಿ ಬೆಳಿಗ್ಗೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಮೀಶೋ ವಿಡಿಯೋ ಮಾಡ್ಕೊಂಡು ನಂತರ ಮಿಕ್ಕಿದ ಕೆಲಸ. ಇವತ್ತು ಸಂಜೆ ಒಂದೆರಡು ವಿಡಿಯೋ ಮಾಡ್ಲಿಕ್ಕಿತ್ತು ನನ್ಗೆ. ಹಂಗೇನೆ ವಿಡಿಯೋ ಎಲ್ಲ ಮಾಡ್ಕೊಂಡೆ ನಾನು. ಇದ್ರದ್ದು ಲಿಂಕ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ. ವ್ಯೂವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ. ಯೂಟ್ಯೂಬ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಪ್ರಾಡಕ್ಟ್ ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಆಯ್ತಾ, ನೀವು ಸರ್ಚ್ ಮಾಡಿ ತಗೊಳ್ಬಹುದು ಬೇಕಂತಂದಲ್ಲಿ. ಮುಂಚೆಲ್ಲ ನಾನು ಹಾಲ್ ವಿಡಿಯೋ ಮಾಡ್ತಾ ಇದ್ದೆ. ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇತ್ತು, ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಇಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅಷ್ಟೇ ಹಾಕ್ತೀನಿ ಈ ತರ. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಇವತ್ತು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾನು ಗೋಧಿ ಹಿಟ್ಟನ್ನ ಜರಡಿ ಹಿಡ್ಕೊಳ್ಳೋಣ ಅಂತ ಕುಂತಿದ್ದೆ. ಬ್ಯಾಡ್ಗೆ ಮೆಣಸೆಲ್ಲ ಬಿಸ್ಲಿಗೆ ಹಾಕ್ಬೇಕಿತ್ತು. ಇನ್ನ ನಾಳೆ ಹಾಕಿದ್ರೆ ಆಯ್ತು ಅಂತ ಹೇಳಿ ಇವತ್ತು ಗೋಧಿ ಹಿಟ್ಟನ್ನ ಜರಡಿ ಇಟ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ರಾಗಿ ಹಿಟ್ಟಿನ ಪ್ಯಾಕೆಟ್, ಗೋಧಿ ಹಿಟ್ಟಿನ ಪ್ಯಾಕೆಟ್ ಯಾವ್ದನ್ನು ಕೂಡ ತರೋದಿಲ್ಲ. ಮಿಲ್ಲಲ್ಲಿ ಹಿಟ್ ಮಾಡಿಸ್ಕೊಡ್ತಾರೆ. ಅಂದ್ರೆ ಈ ಗೋಧಿನ ಗಿರಣಿಗೆ ಹಾಕಿ ಕೊಡ್ತಾರೆ. ಹಿಟ್ಟನ್ನ ಮಾಡಿಸ್ಕೊಂಡ್ ಬರ್ತೀನಿ. 1 kg ಈ ತರ ಹಿಟ್ಟನ್ನ ತಂದ್ಕೊಳ್ತೀನಿ. ನಾವೇ ಗೋಧಿನ ತಗೊಂಡ್ ಹೋಗ್ಬೇಕಂತಿಲ್ಲ. ಅವರು ಗೋಧಿನ ಅಂದ್ರೆ ಹಾಕೊಡ್ತಾರೆ. ಈ ತರ ರೆಡಿ ಇಟ್ಟಿರ್ತಾರೆ ಕೆಲವೊಮ್ಮೆ. ನಾನಿಲ್ಲಿ ಗೋಧಿ ಹಿಟ್ಟನ್ನ ಜರಡಿ ಹಿಡಿತಾ ಇದ್ದೀನಿ. ನಾನು 1 kg ಅಷ್ಟೇ ತಂದ್ಕೊಳ್ತೀನಿ. ಇಬ್ರೇ ಅಲ್ವಾ ಇರೋದು, ಸುಮ್ನೆ ಮತ್ತೆ ಹುಳ್ಗಳೆಲ್ಲ ಆದ್ರೆ ವೇಸ್ಟ್ ಆಗ್ತದೆ ಅಂತ. ಹಿಟ್ಟು ತುಂಬಾ ಕ್ಲೀನ್ ಆಗಿ ನೀಟ್ ಆಗಿನೇ ಇರ್ತದೆ. ನಾನೇನಕ್ ಜರಡಿ ಹಿಡಿತೀನಿ ಅಂತಂದ್ರೆ ಸ್ವಲ್ಪ ಈ ಗೋಧಿದೇನಾದ್ರೂ ತರ್ತರಿ ಸಿಪ್ಪೆ ಎಲ್ಲ ಇದ್ರೆ ಅಂದ್ರೆ ಹೋಗ್ಲಿ ಅಂತ ನಾನು ಜರಡಿ ಹಿಡ್ಕೊಳ್ತೀನಿ ಅಷ್ಟೇ. ಬಿಟ್ರೆ ಇನ್ನೇನಿಲ್ಲ. ಹಂಗೇನೆ ಸಂಜೆ ಇದು ವಿಡಿಯೋ ಮಾಡಿರುವಂತದ್ದು. ನನ್ಗೆ ಸ್ಟಾಕ್ ಬಂದಾಗ ನಾನು ಈ ತರ ವಿಡಿಯೋಸ್ ಅನ್ನ ಮಾಡಿಟ್ಕೊಳ್ತೀನಿ. ವ್ಯೂವರ್ಸ್ ಒಬ್ರು ನನ್ ಕೇಳ್ತಾ ಇದ್ರು ನಿಮ್ಗೆ ಪ್ರಮೋಷನ್ ಬರ್ತದ್ಯಾ ಅಥವಾ ನೀವೇ ಅಮೌಂಟ್ ಕೊಟ್ಟು ತರಿಸ್ತೀರಾ ಅಂತ. ಪ್ರಮೋಷನ್ಗೆ ಅಂತಾನೆ ಕೊಟ್ಟಿರ್ತಾರೆ ಈ ತರ. ಹಂಗಾಗಿ ಅಂದ್ರೆ ಅಂದ್ರೆ ನೀವು ಕೇಳ್ದ್ರಿ ಅಲ್ವಾ, ಮುಂಚೆಲ್ಲ ನಾನು ದುಡ್ಡು ಕೊಟ್ಟೆ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಾ ಇದ್ದೆ. ನನ್ಗೂ ಕೂಡ ಕೆಲವೊಂದು ಆಪ್ಷನ್ ಗಳು ಸಿಕ್ತು ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಈ ಕುರ್ತಾ ನನ್ಗೆ ತುಂಬಾ ಲೈಕ್ ಆಗಿತ್ತು. ವೈಟ್ ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಕುರ್ತಾ ಸೆಟ್ ತಗೊಳ್ಬೇಕು ನಾನು ಕೂಡ. ಆದ್ರೆ ಈ ಬಾರಿ ವೈಟ್ ಅನ್ನ ಇಟ್ಕೊಂಡಿಲ್ಲ. ಡೈಲಿ ವೇರ್ ಮಾಡೋದಕ್ಕೆಲ್ಲ ವೈಟ್ ಚೆನ್ನಾಗಿರೋದಿಲ್ಲ, ಕಲೆಗಳಾಗ್ತದೆ ಅಂತ. ಇದು ಸಖತ್ ಇಷ್ಟ ಆಗಿತ್ತು, ನಮ್ಮನೆಯವ್ರಿಗೆ ಇಷ್ಟ ಆಗಿಲ್ಲ. ನಾನು ಪಾಪು ಗೂಡಲ್ಲಿ ಸರಿ, ನಿನ್ ಗೂಡಲ್ಲಿ ಏನೇನದೆ? ಗೂಡಲ್ಲಿ ಸಣ್ಣ ಪಪ್ಪ ಸಣ್ಣ ಪಪ್ಪಂದಲ್ಲ, ನಿಂದೆ. ಗೂಡಲ್ಲಿ ಈ ಗಮಟೆ ಪದ ಮತ್ತಿದು ಮತ್ತೆ ಇದು ಗೂಡಲ್ಲಿರುವ ಸಾಮಗ್ರಿಗಳು ಮತ್ತೆ ಇದು ಏನೆಲ್ಲ ಅದೆ? ಇದು ಸಿಕ್ಕಾಪಟ್ಟಿ ವಸ್ತು ಅದೆ. ತೋರ್ಸಕ್ ಹೋದ್ರೆ ಮತ್ತೆ ಸಾಮಾನಿಲ್ಲ. ಇದು ಸಾಕು ಮುಂದೆ. ಒಳಗೆ ಡಸ್ಟ್ಬಿನ್, ಇದು ಡಸ್ಟ್ಬಿನ್ ಅದು. ನಿಂದು ಹೋಮ್ ಟ್ಯೂರ್ ಮಾಡೋ ಕಡಿಲಲ್ಲ. ಮತ್ತೆ ಇದು ಹೋಮ್ ಟ್ಯೂರ್. ಸೊಳ್ಳೆ, ಮತ್ತೆ ಸೊಳ್ಳೆ ಅದೇ. ಎರಡು ನಾನು ಪಾಪು ಇಬ್ರುನು ಗೂಡಲ್ಲಿ ಕುತ್ಕೊಂಡಿದ್ವಿ. ಬಾ ಚಿಕ್ಕಮ್ಮ ಸ್ವಲ್ಪ ಹೊತ್ತು ಕುತ್ಕೊಳ್ವಾ ಅಂತ ಹೇಳ್ದ. ಇಬ್ರುನು ಕುಂತಿದ್ವಿ. ಇಲ್ಲಿ ಸೊಳ್ಳೆ ಇತ್ತು ಆಯ್ತಾ. ಈ ಸೊಳ್ಳೆ ಬ್ಯಾಟಿನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಕಂತಂದ್ರೆ. ಹಂಗೇನೆ ಈ ಪಾಪುಗೆ ನಾನೇನ್ ಕೊಡ್ಸಿದ್ದೆ ಅಲ್ವಾ, ಇದ್ರದ್ದು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಈ ಟೆಂಟ್ದು. ಈ ಟೆಂಟ್ ಅನ್ನ ಮನೆ ಹೊರಗಡೆ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಚಂದ. ಎಲ್ಲಾದ್ರೂ ನೀವು ಬೀಚ್ಗೆ ಹೋಗ್ತೀರಿ, ಅಲ್ಲಿ ಇಟ್ಕೊಂಡು ಕುತ್ಕೊಳ್ತೀರಿ ಅಂತಂದ್ರೆ ಚಂದ ಆಯ್ತಾ. ಮನೆ ಒಳಗಡೆ ಅಂತಂದ್ರೆ ಸ್ವಲ್ಪ ಇದಕ್ಕೆ ಸ್ಪೇಸ್ ಬೇಕಾಗ್ತದೆ, ಸ್ವಲ್ಪ ದೊಡ್ಡದಿರೋದು
ಇರೋದ್ರಿಂದ. ಪಾಪು ಇದ್ರಲ್ಲಿ ತುಂಬಾ ವಸ್ತುಗಳನ್ನ ಇಟ್ಕೊಂಡಿದ್ದಾನೆ ಜೋಡಿಸ್ಬಿಟ್ಟು. ಕೆಲವೊಂದ್ ದಿನ ತುಂಬಾ ನೀಟಾಗಿ ಇಟ್ಕೊಳ್ತಾನೆ. ಅವನಿಗೆ ಮನ್ಸಿದ್ದಾಗ ನೀಟ್ ಮಾಡಿ ಇಟ್ಟಿರ್ತಾನೆ. ಇಲ್ಲ ಅಂತಂದ್ರೆ ಕೆಲವೊಂದ್ ದಿನ ಈ ತರ ಹರಡ್ಬಿಟ್ಟು ಇಟ್ಟಿರ್ತಾನೆ ಈ ತರ ಆಟಾಡಿ. ಇವತ್ತು ತುಂಬಾ ಹೊತ್ತು ಆಟಾಡ್ತಾ ಕುಂತಿದ್ದ. ಇವತ್ತು ಪಾಪು ಮದ್ವೆಗ್ ಹೋಗಿದ್ದ. ಮದ್ವೆನಲ್ಲಿ ವೀವರ್ಸ್ ಒಬ್ರು ಸಿಕ್ಕಿದ್ರಂತೆ, ಮಾತಾಡ್ಸಿದ್ರಂತೆ. ಪಾಪು ಮತ್ತೆ ಅಕ್ಕ ಬಂದು ಹೇಳ್ತಾ ಇದ್ರು, ನಾನು ಕೂಡ ಹೋಗ್ಬೇಕಿತ್ತು ಮದ್ವೆಗೆ, ಆದ್ರೆ ನನ್ಗೆ ಶೀತ ಎಲ್ಲ ಆಗ್ಬಿಟ್ಟಿತ್ತು, ತಲೆನೋವೆಲ್ಲ ಸ್ಟಾರ್ಟ್ ಆಗಿತ್ತು, ಹಂಗಾಗಿ ನಾನು ಹೋಗಿರ್ಲಿಲ್ಲ. ನನ್ಗೆ ಒಂಥರ ಸುಸ್ತಂತ ಅನ್ಸ್ತಾ ಇತ್ತು. ಒಂದ್ ಕಡೆ ಕುಂತಿದ್ದೆ. ನನ್ ಮಗ ನೋಡಿದ್ರೆ ಚೇರೆಲ್ಲ ಎಳ್ಕೊಂಡ್ ತಗೊಂಡ್ ಹೋಗ್ತಾ ಇದ್ದ ನನ್ನನ್ನ. ಬೇಡ ಮಗ್ನೆ, ನಿನ್ಗ್ ಸುಸ್ತಾಗ್ತದೆ ಅಂತ ಹೇಳಿದ್ರುನು ಕೇಳಲಿಲ್ಲ. ಅಂದ್ರೆ ಏನಕ್ಕೋ ಅವನಿಗೆ ಕೋಪ ಬಂದು ನನ್ನನ್ನು ಮೊದ್ಲಿಗೆ ಎಳ್ದಿದ್ದಾಗಿತ್ತು. ನಂತರ ಅವನಿಗೇನೋ ಒಂಥರ ತಮಾಷೆ ಅಂತ ಅನ್ಸ್ತು. ಆಮೇಲೆ ನಾನು ಕೂಡ ಪಾಪುನ ತಳ್ಕೊಂಡ್ ಬಂದೆ. ಅವನಿಗೆ ಒಂಥರ ಆಟದ ತರ ಖುಷಿ ಅಂತ ಅನ್ಸ್ತು. ಆಮೇಲೆ ನನ್ನ ಹತ್ರ ಕೇಳ್ತಾ ಇದ್ದ, ನೀನ್ ತುಂಬಾ ಅಂದ್ರೆ ಹಗೂರ ಇದ್ದೆ ಅಲ್ಲ ಚಿಕ್ಕಮ್ಮ, ನಿನ್ಗ್ ಹುಷಾರಿಲ್ವಾ ಅಂತ ಕೇಳ್ತಾ ಇದ್ದ. ರಾತ್ರಿ 10:10 ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಇದ್ದಕ್ಕಿದ್ದಾಗ್ಲೇನೆ ಶೀತ ಆಯ್ತಾ, ಏನು ತಿಂದಿಲ್ಲ, ಹೆಂಗ್ ನನ್ ಕೋಲ್ಡ್ ಆಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ಉಸಿರಾಡೋದಕ್ಕೂ ಆಗ್ತಾ ಇಲ್ಲ ನನ್ಗೆ. ಈ ತರ ಏನೋ ಒಂಥರ ಫುಲ್ ವೀಕ್ನೆಸ್ ಫೀಲ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಒಂಥರ ಸುಸ್ತು, ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಈ ತರ ಎಲ್ಲಾನು ಆಗ್ತಾ ಇದೆ. ತುಂಬಾ ಜನ ಹೇಳ್ತೀರಿ, ಅಂದ್ರೆ ತುಂಬಾ ಸಪೂರ ಆಗಿದ್ದೀರಿ, ತುಂಬಾ ಸಣ್ಣ ಆಗಿದ್ದೀರಿ, ತುಂಬಾ ವೀಕ್ ಆಗಿದ್ದೀರಿ ಅಂತ ಒಂದಲ್ಲ ಒಂದು ಕಾಮೆಂಟ್ ಬರ್ತಾನೆ ಇರ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ನನ್ನ ಮಗ ಕೂಡ ಇವತ್ತು ಹೇಳ್ತಾ ಇದ್ದ, ಚಿಕ್ಕಮ್ಮ ನಿಂಗೆ ಜ್ವರ ಬಂದಿದ್ಯಾ, ತುಂಬಾ ಹಗೂರ ಇದ್ದಲ್ಲ ನೀನು ಅಂತ ಹೇಳಿ ಪಾಪು ಕೂಡ ಹೇಳ್ತಾ ಇದ್ದ. ಇವತ್ತು ಸ್ವಲ್ಪ ವೀಕ್ ಆಗಿದ್ದೀನಿ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಹೊಟ್ಟೆಗೆಲ್ಲ ತಿಂದ್ರೆ ಸರಿ ಹೋಗ್ಬಹುದು. ಅಂದ್ರೆ ಸ್ವಲ್ಪ ದಿನ ನನ್ಗೆ ಹಲ್ಲಿನ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಇವಾಗ್ಲೂ ಕೂಡ ನನ್ಗೇನು ಸರಿಯಾಗಿ ತಿನ್ನೋದಕ್ಕಾಗ್ತಾ ಇಲ್ಲ. ಒಂದ್ ಹಲ್ಲನ್ನ ರೂಟ್ ಕ್ಯಾನಲ್ ಮಾಡಿಸಿದ್ವಿ ಆಯ್ತಾ. ಇನ್ನ ಒಂದ್ ಹಲ್ಲು ಹಂಗೆ ಉಳ್ಕೊಂಡಿದೆ. ರಾತ್ರಿ ಆಯ್ತು ಅಂದಿದ ತಕ್ಷಣ ನನ್ಗೆ ಹಲ್ಲು ನೋವು. ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಬೇಕು, ಸ್ವಲ್ಪ ಮಲ್ಕೊಳ್ಬೇಕು ಅಂತಂದ್ರು ಹಲ್ಲು ನೋವು. ಅದ್ ಯಾಕೆ ಅಂತ ಗೊತ್ತಿಲ್ಲ. ಕುತ್ಕೊಂಡ್ರೆ ನಿಂತ್ಕೊಂಡ್ರೆಲ್ಲ ನನ್ಗೆ ಹಲ್ಲು ನೋವಿಲ್ಲ. ಹಾಸಿಗೆ ಮೇಲೆ ಮಲ್ಕೊಳ್ತೀನಿ ಅಂತಂದ್ರೆ ಹಲ್ಲು ನೋವು ಸ್ಟಾರ್ಟ್ ಆಗ್ತದೆ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಹಾಕಿ ಆಯ್ತಾ. ನಮ್ಮನೆಯವರು ಹೇಳ್ತಾರೆ, ಏನ್ ಹೇಳ್ತೀರಿ ನೀವು, ರಕ್ತ ಸಂಚಾರ ಆಗೋದಕ್ಕೆ ಹಂಗಾದೇನೋ ಹೇಳ್ತಾ ಇದಾರೆ. ಅಂದ್ರೆ ಊಟ ತಿಂಡಿ ಅಂದ್ರೆ ಅನ್ನ ದೋಸೆ ಇಷ್ಟೇ ತಿನ್ಬಹುದು, ಬಿಟ್ರೆ ಏನು ತಿನ್ನೋದಕ್ಕಾಗೋದಿಲ್ಲ ಗಟ್ಟಿ ಪದಾರ್ಥ ಎಲ್ಲಾನು. ಇನ್ನ ಒಂದ್ ಹಲ್ಲನ್ನ ಕೀಳ್ಸ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡಿದೀನಿ. ನೋಡ್ಬೇಕು ಅದಕ್ಕೆ ಯಾವಾಗ ಕಾಲ ಕೂಡಿ ಬರ್ತದೆ ಅಂತ ಸ್ನೇಹಿತರೆ. ಇನ್ನ ಒಂದು ಜಾಸ್ತಿ ದಿನ ವೇಟ್ ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ ಈಗ ಆಲ್ರೆಡಿ 15 days ಆಯ್ತು ನನ್ಗೆ ಮಲ್ಕೋದಕ್ಕಾಗೋದಿಲ್ಲ. ವಿಪರೀತ ಹಲ್ಲು ನೋವು, ರಾತ್ರಿ ಸರಿ ನಿದ್ರೆ ಇರೋದಿಲ್ಲ, ಈ ತರ ಮಧ್ಯೆ ಮಧ್ಯೆ ಎಚ್ಚರಾಗ್ತದೆ ಹಲ್ಲು ನೋವು ಬಂದು. ಹಂಗಾಗಿ ಇನ್ನ ಒಂದು ವಾರ, ಒಂದ್ 10 ದಿನದಲ್ಲಿ ಒಂದ್ ಹಲ್ಲನ್ನ ಕೀಳ್ಸ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡಿದೀನಿ. ರೂಟ್ ಕೆನಲ್ ಮಾಡಿದ ಹಲ್ಲಿಗೂ ಕೂಡ ಕ್ಯಾಪ್ ಹಾಕೋದಕ್ಕೆ ಹೋಗ್ಲಿಲ್ಲ. ನೋಡ್ಬೇಕು ಅದ್ಗೆ ಯಾವಾಗ ಅಂತ. ಇಷ್ಟು ಹೇಳ್ತಾ ಹೋದ್ರೆ ಹಿಂಗೇನೆ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಎಷ್ಟೊಂದು ವಿಚಾರ ಹೇಳ್ಕೊಳ್ತೀನಿ, ಎಷ್ಟೊಂದು ವಿಚಾರ ಮನ್ಸಲ್ಲಿ ಇಟ್ಕೊಳ್ತೀನಿ, ಈ ತರ ಸ್ನೇಹಿತರೆ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.